ಸ್ಟ್ಯಾಚ್ಯೂ ಐತಲ್ಲ ಇಲ್ಲಿ ಮೇಲೆ ಕೊಂಡಿರ್ತೈತೆ ನೋಡ್ರಿ. बोलो छत्रपति शिवाजी महाराज की जय. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಜೈ. ಕಿತ್ತೂರು ರಾಣಿ ಚೆನ್ನಮ್ಮಗೆ ಜೈ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತೈತಲ್ಲ ನಮ್ಮ ಬೆಳಗಾವಿಯಲ್ಲಿ ಮತ್ತೊಂದೈತಲ್ಲ ದೊಡ್ಡದ ಅದ್ಭುತವಾದ ಛತ್ರಪತಿ ಶಿವಾಜಿ ಮಹಾರಾಜವ್ರದ್ದು ಐತಲ್ಲ ಪಿರನವಾಡಿ ಒಳಗೆ ಮೂರ್ತಿ ಆಗಮನ ಐತಿ. ಮತ್ತು ಅದು ಆಗಮನದ ಬಗ್ಗೆ ಈ ಬ್ಲಾಗ್ದಾಗ ನಿಮಗೆಲ್ಲ ತೋರಿಸೋದೀನಿ ಗೈಸ್. ಇದೈತಲ್ಲ ಭಾಳ ವರ್ಷದಿಂದ ಕೆಲಸ ನಡೆಯತ್ತಿತ್ತು. ಆದರೆ ಐತಲ್ಲ ಇವತ್ತು ಕಡೆಗೂ ಐತಲ್ಲ ಕೆಲಸ ಎಲ್ಲ ಮುಗಿಸಿ ಮತ್ತು ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜವ್ರದ್ದು ಪಿರನವಾಡಿ ಒಳಗೆ ಅತ್ಯಂತ ದೊಡ್ಡ ಮೂರ್ತಿ ಐತಲ್ಲ ಸ್ಟ್ಯಾಚ್ಯೂ ಐತಲ್ಲ ಇಡೋರು ಅದಾರ. ಮತ್ತು ಹತ್ರದ ಇವತ್ತೈತಲ್ಲ ಎಲ್ಲ ಮೆರವಣಿಗೆ ಎಲ್ಲ ಐತಿ. ಬೆಳಗ್ಗೆ 9ರಿಂದ ಛತ್ರಪತಿ ಶಿವಾಜಿ ಮಹಾರಾಜವ್ರದ್ದು ಶಿವಾಜಿ ಗಾರ್ಡನಿಂದ ಐತಲ್ಲ ಇದು ಮೆರವಣಿಗೆ ಸ್ಟಾರ್ಟ್ ಆಗೈತಿ. ಈಗ ಐತಲ್ಲ ಟೈಮ್ ನೋಡ್ಬೋದು, ಇನ್ನಾದರೂ ಐತಲ್ಲ 1:30 ಆತ ಏನಾದರೂ ಮೆರವಣಿಗೆ ಒಳಗೆ ಐತಿ. ಬಸವೇಶ್ವರ ಸರ್ಕಲ್ RPD ಎಲ್ಲ ಕಡೆ ಐತಿ. ಈಗ ಸದ್ಯದಾಗ RPD ಕಡೆ ಐತಿ. ಇನ್ನೊಂದು ಟೋಟಲ್ 7 ಕಿಲೋಮೀಟ್ರ್ ಐತಲ್ಲ ಮೂರ್ತಿ ಟ್ರಾವೆಲಿಂಗ್ ಐತೆ ನೋಡ್ರಿ. ಅಷ್ಟೆಲ್ಲ ಟ್ರಾವೆಲ್ ಮಾಡ್ಕೊಂಡು ಅಡ್ಡಾಡ್ಸ್ಕೊಂಡು ಎಲ್ಲ ಮೆರವಣಿಗೆ ಒಳಗೆ ಡೋಲ್ ತಾಶ ಮತ್ತು ಲೈಟಿಂಗ್ದ ಮತ್ತು ಪೇಪರಿಂಗ್ ಎಲ್ಲ ಹೊಡ್ಕೊಂಡು ಎಲ್ಲ ತೊಗೊಂಬಂದಿದ್ದೈತಿ. ಮತ್ತು ಅದು ಐತಲ್ಲ ಈ ವ್ಲಾಗ್ದಾಗ ನಿಮ್ಗೆ ತೋರಿಸೋದೀನಿ. ಮತ್ತು ಅಲ್ಲಿ ಹೋಗಿ ಕೂಡ ನಾನು ನಿಮ್ಗೆ ಮಾತಾಡೋ ಬಂದೀನಿ. ಈಗ ಸದ್ಯಕ್ಕೆ ಐತಲ್ಲ ಈ ವಿಡಿಯೋ ಎಂಜಾಯ್ ಮಾಡಿರಿ. ಮುಂಚೆ ಐತಲ್ಲ ಮೆರವಣಿಗೆ ಒಳಗೆ ಇಂಥ ದೊಡ್ಡ ಇಲ್ಲ ರಂಗೋಲಿ ಎಲ್ಲ ತೆಗಿಯತ್ತಾರ ನೋಡ್ಬೋದು. ಈಗ ಬಸವೇಶ್ವರ ಸರ್ಕಲ್ ಕಡೆನೂ ಇಷ್ಟು ದೊಡ್ಡದು ರಂಗೋಲಿ ತೆಗ್ದಿರ ಅವಾಗೂ ಕೂಡ. ಮತ್ತು ಈಗ ಐತಲ್ಲ ಇಲ್ಲಿ ಅನ್ಗೋಳ್ ಕಡೆನೂ ಐತಲ್ಲ ಅನ್ಗೋಳ್ ರೋಡ್ ಕಡೆನೂ ಇಷ್ಟು ದೊಡ್ಡದಾದ ಒಂದು ರಂಗೋಲಿ ತೆಗ್ದಾರ. ಇದು ಕೂಡ ತಾವು ನೋಡ್ಬೋದು. ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜ್ ಕಿ ಜೈ. ಭವಾನಿ ಜೈ. ಶಿವಾಜಿ बोला छत्रपति श्री शिवाजी महाराज की जय. भवानी जय. शिवाजी छत्रपति शिवाजी महाराज की जय. भवानी छत्रपति महाराज की जय. छत्रपति शिवाजी महाराज की जय. नमो पार्वती पते महादेव. ಇನ್ನು 4 ಕಿಲೋಮೀಟರ್ ಅಂತೇಳಿ ಮೈಕ್ ಒಳಗೆ ಅನೌನ್ಸ್ ಮಾಡತ್ತಾರ. ಸೊ ಇನ್ನು ಬೇಗಷ್ಟು ಬೇಗ ಹೋಗಿ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೀವಿ. ತಾವು ಸೊ ಭಾಳ ನೋಡ್ರಿ सेवन झाल्यानंतर तिथून परत ಅದ್ಭುತ ಸಾಕ್ಷಿ ಆಗಿದ್ದು ಒಂದು ಇತಿಹಾಸನ ಸರಿ. ಆಗಮನ ಸೋಳೆची ಛತ್ರಪತಿ ಶಿವಾಜಿ ಮಹಾರಾಜರು ಬರೀ ರಾಜರಲ್ಲ, ಅವ್ರು ಐತಲ್ಲ ಸ್ವರಾಜ್ಯದ ಕನಸ್ಕೊಂಡ ಪ್ರತಿಯೊಬ್ಬ ಭಾರತೀಯರ ಸ್ಫೂರ್ತಿ. ಅಂಥ ರಾಜರು ಐತಲ್ಲ ಈ ದೇಶದಾಗ ಹುಟ್ಟಿದ್ರು. ಈಗ ಐತಲ್ಲ ಅವ್ರದ್ದು ಒಂದು ಮೂರ್ತಿ ಸ್ಥಾಪನೆ ಐತೆ ಅಂದರೆ ನಮಗೆ ಭಾಳ ಅಂದ್ರೆ ಭಾಳ ಹೆಮ್ಮೆ ವಿಷಯ. ಮತ್ತು ಐತಲ್ಲ ನಾವು ಇಲ್ಲಿ ಎಷ್ಟು ದಿನ ಇರ್ತೀವಿ ಗೊತ್ತಿಲ್ಲ, ಆದರೂ ಐತಲ್ಲ ಆ ಮೂರ್ತಿ ಮಾತ್ರ ಶಾಶ್ವತವಾಗಿರ್ತೈತಿ. ಅಂಥ ಇತಿಹಾಸಕ್ಕೆ ನಾವೆಲ್ಲ ಪಾಲ್ಗೊಳ್ಳತ್ತೀವಿ ಅನ್ನೋದು ಒಂದು ಹೆಮ್ಮೆ ವಿಷಯ ಗಾಯ್ಸ್. ಸೊ ಇಲ್ಲಿಂದ ಈಗ ಸದ್ಯಕ್ಕೆ ಮೂರ್ತಿ ಬರೋದೈತಿ. ಅದ್ರ ಸಂಬಂಧ ನಾನು ಬ್ರಿಡ್ಜ್ ಮೇಲಿಂದ ಹೊಂಟೀನಿ. ಆ ಶಿವಭಕ್ತರಲ್ಲಿ ನಾನು ಕೂಡ ಒಬ್ಬವ. ಈಗ ಸದ್ಯಕ್ಕೆ ಐತಲ್ಲ ಮೂರ್ತಿ ಇಲ್ಲಿಂದನೂ ಬರೋದೈತಿ. ಡ್ರೋನ್ ಶಾಟ್ ಮತ್ತೆಲ್ಲ ಕಾರ್ಯಕ್ರಮಗಳನ್ನು ತುಂಬ ಅದ್ಭುತವಾಗಿ ಮಾಡಿದ್ದೈತಿ ಇಲ್ಲಿ. ಅದ ಕೂಡ ನಾವು ನೋಡ್ಕೊತ ಹೊಂಟೀವಿ. ನಮ್ಮ ಬೆಳಗಾವಿಯಲ್ಲಿ ಮತ್ತೊಂದು ಐತಲ್ಲ ಮೂರ್ತಿ ಸ್ಥಾಪನೆ ಆಗೋದೈತಿ. ಅದು ಯಾವುದಂದ್ರೆ ಪಿರನವಾಡಿ ಒಳಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರದ್ದು ಮೂರ್ತಿ ಸ್ಥಾಪನೆ ಆಗೋದೈತಿ. ಅದು ಕೂಡ ಎಷ್ಟು ಬೇಗ ಆಗ್ತೈತೋ ಅಷ್ಟು ಬೇಗ ಆದರೆ ಚಲೋ. ಎರಡು ಮೂರ್ತಿ ಒಂದೇ ಸಲ ಸ್ಥಾಪನೆ ಮಾಡಿದ್ರು ಒಂದು ಖುಷಿ ವಿಚಾರ. ಆದ್ರೆ ಭಾಳಷ್ಟು ಮಂದಿ ಜಗಳ ಆಡ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜ ರಾಯಣ್ಣ ಅಂಥೇಳಿ. ಆದ್ರೆ ನಾ ಆ ಜಾತಿ ಒಳಗೆ ಸೇರಿದವಲ್ಲ. ನನಗೈತಲ್ಲ ಇಬ್ಬರು ಒಬ್ಬ ಮಹಾನ್ ಕ್ರಾಂತಿಕಾರಿಗಳೇ.
ಅವ್ರು ಇಬ್ಬರೂ ಇಷ್ಟಪಡುವಂಥ ವ್ಯಕ್ತಿ ಇದನ್ನು. ಅದ್ರ ಸಂಬಂಧ ಇಂಥ ಒಂದು ಇತಿಹಾಸದ ಕ್ಷಣಕ್ಕೆ ನಾ ಬಂದಿದ್ಲ साक्षीआगीनी. हां मराठीमध्ये बोलो ना. आमच्या भव्य बेळगावची मूर्ती इथं आगमन झालेली आहे थर्ड गेटला. आता त्यासाठी भव्य मराठ्यांनी सपोर्ट करा, बेळगावला हे करा, पुढे जाऊन दे बेळगाव. ಓಕೆ ಧನ್ಯವಾದ. ಅವರು ಹೇಳತ್ತಾರ ಥರ್ಡ್ ಗೇಟ್ ಕಡೆ ಇಲ್ಲ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರ ಮೂರ್ತಿ ಬ್ರಿಡ್ಜ್ ಮೇಲೆ ಐತಿ, ಈಗ ಸದ್ಯದ್ರಾಗ ಬರೋದಿದೆ ಅಂತ ಹೇಳ್ತಾರೆ. ಓಕೆ ಯಾಕಿದದ ಇಂಥ ಒಂದು ಖುಷಿ ವಿಚಾರ ಎಲ್ಲರೂ ನಾವು ಮಾಡತ್ತೀವಿ. ಸೊ ಬರಲಿ, ಮೂರ್ತಿ ಬಂದ ಮೇಲೂ ನಿಮಗೆಲ್ಲ ತೋರಿಸ್ತೀನಿ ನಾನು. हरे राम हरे राम हरे कृष्ण 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 हरे हरे. ಈಗ ಐತಲ್ಲ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ ಪ್ರತಿಷ್ಠಾಪನೆ ದಿನ ಈ ರೀತಿ ಫಲ ಎಲ್ಲ ಕೊಡತ್ತಾರ. 7-8 ಕಿಲೋಮೀಟರ್ ಐತ್ಲ ಅಡ್ಡಾಡಿ ಹಸುವಾಗಿರ್ತೈತಲ್ಲ, ಅದ್ರ ಸಂಬಂಧ ಈಗ ಎಲ್ಲ ನೀರಿನ ವ್ಯವಸ್ಥೆ ಮತ್ತು ನಾಷ್ಟದ ವ್ಯವಸ್ಥೆ ಎಲ್ಲ ಮಾಡ್ಯಾರ ನೋಡ್ರಿ. ಇದು ಕೂಡ ಒಂದು ಸೂಪರ್ ಇದು ಮಾಡಿ. ನನಗೂ ಭಾಳ ಅಂದ್ರೆ ಭಾಳ ಹಸು ಆಗಿತ್ತು. ಈಗ ಐತಲ್ಲ ಇದೆಲ್ಲ ಊಟ ಮಾಡಿ ಹಸು ಕಮ್ಮಿ ಆಗ್ತೈತಿ. ನಾಷ್ಟ ಎಲ್ಲ ಮಾಡಿಕೊಂಡು ಈಗ ಐತಲ್ಲ ಈಗ ಸ್ಥಾಪನೆ ಮಾಡೋ ಜಾಗಕ್ಕೆ ಹೋಗೋದೈತಿ. ಪೇರನವಾಡಿ ಕಡೆ ಇದೆ, ಅಲ್ಲಿ ಹೋಗೋಣ ಅಂತ ನೋಡೋಣ ಅಂತ. ಮತ್ತು ಇಲ್ಲಿ ನೋಡ್ಬೋದು ಈಗ ಅಷ್ಟೇ ಟ್ರಾಫಿಕ್ ಜಾಮ್ ಆಗೈತೆ ಅಂತೇಳಿ. ಇಷ್ಟೆಲ್ಲ ಟ್ರಾಫಿಕ್ ಜಾಮ್ ಆಗೈತೆ ನೋಡ್ರಿ. ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ ಮೂರ್ತಿನ ಇಲ್ಲಿಗೆ ತಂದು ಆಗ ಕಾರ್ಯಕ್ರಮಗಳನ್ನು ಮಾಡ್ಕೊತ ಇಲ್ಲಿ ಮಠ ಮೂರ್ತಿ ಬಂದೈತಿ. ಇನ್ನೂ ಸ್ವಲ್ಪ ಹೊತ್ತೊಳಗೆ ಮೂರ್ತಿನ ಸ್ಥಾಪನೆ ಕೂಡ ನಾವು ಮಾಡ್ತೀವಿ. ಇದೊಂದು ಭಾಳ ಹೆಮ್ಮೆಯ ಮತ್ತು ಖುಷಿಯ ವಿಚಾರ. ನೋಡ್ಬೋದು ಯಾರಿಗೆ ಐತಲ್ಲ ಎಲ್ಲ ಕೇಸರಿಮಯ ಆಗಿತ್ತು ನೋಡ್ರಿ. ಇಲ್ಲಿ ಎಲ್ಲಿ ನೋಡೋರು ಕೇಸರಿಮಯ ಎಲ್ಲ ಪೇರನವಾಡಿ ಮಂದಿ ಎಲ್ಲ ಕೇಸರಿಮಯ ಯಾವಾಗ ಕಾಣತ್ತಾರ. छत्रपति शिवाजी महाराज ಈಗ ಒಬ್ಬ ರಾಜ ಬಂದ, ಮತ್ತೊಬ್ಬ ನಮ್ಮ ಕ್ರಾಂತಿಕಾರಿ ವೀರ ಸಂಗೊಳ್ಳಿ ರಾಯಣ್ಣವ್ರದ್ದು ಇನ್ನೊಂದು ಐತಲ್ಲ ಇಲ್ಲಿ ಮೂರ್ತಿ ಸ್ಥಾಪನೆ ಮಾಡೋದೈತಿ. ಅದು ಕೂಡ ಆದಷ್ಟು ಬೇಗ ಬರಲಿ ಮತ್ತು ಮೂರ್ತಿ ಸ್ಥಾಪನೆ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೋತೀನಿ. ಮತ್ತು ಆಗಲಿ ಆದಷ್ಟು ಬೇಕಂತ ಹೇಳ್ತೀನಿ. ಯಾಕಂದ್ರೆ ಒಬ್ಬ ರಾಜ ಬಂದಾನೀಗ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಷ್ಟು ಮೂರ್ತಿ ಆದಷ್ಟು ಬರೋದೈತಿ. ಆದಷ್ಟು ಬಂದಂದ್ರೆ ಭಾಳ ಖುಷಿ ಆಗ್ತೈತಿ. ಮತ್ತು ಅದು ಕೂಡ ನಾವು ಐತಲ್ಲ
ಅದು ಸ್ಥಾಪನೆ ದಿನ ಬಂದ ಮತ್ತು ಅದ್ದೂರಿಯಾಗಿ ಮಾಡ್ಕೊಂಡು ಹೋಗೋಣಂತ. ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಿಗೆಲ್ಲ ಜಯಕಾರ ಹಾಕಿರು ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರಿಗೆಲ್ಲ ಜಯ ಹಾಕಿ ಅವರೆಲ್ಲ ಹಾರ ಎಲ್ಲ ಸನ್ಮಾನ ಮಾಡಿ ಮತ್ತು ಇಲ್ಲಿಂದ ಗಾಡಿ ಮುಂದಿನ ಒಯ್ದರು. ಇದು ನೋಡೋಕೈತ್ಲ ಎರಡು ಕಣ್ಣು ಸಾಲಲ್ಲ, ಒಂದು ಖುಷಿ ವಿಚಾರ ಇದು. ಬನ್ನಿ ಮತ್ತು ಅಲ್ಲಿ ಐತಲ್ಲ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಐತಲ್ಲ ಸ್ಟ್ಯಾಚ್ಯೂ ಹೆಂಗೆ ಸ್ಥಾಪನೆ ಆಗತೈತಿ ಹೆಂಗಿಲ್ಲ ಅಂತೇಳಿ ನಿಮಗೆ ಈ ವ್ಲಾಗ್ದಾಗ ನಾನು ತೋರಿಸ್ತೀನಂತ. ಬನ್ನಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಜೈ, ಛತ್ರಪತಿ ಶಿವಾಜಿ ಮಹಾರಾಜ್ಗೆ ಜೈ, ಕಿತ್ತೂರು ರಾಣಿ ಚೆನ್ನಮ್ಮಗೆ ಜೈ. ಬನ್ನಿ ಹೋಗೋಣ, ಅಲ್ಲಿ ನೋಡೋಣಂತ. ಮುಚ್ಚು ಬಾಯ್, ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನ ನಿನ್ಗ? ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಟ್ಯಾಚ್ಯೂ ಐತಲ್ಲ ಇಲ್ಲೇ ಮೇಲೆ ಕೊಂಡಿರ್ತೈತೆ ನೋಡ್ರಿ. ಹಾಂ, ಇದು ನೋಡ್ಬೋದು ತಾವೆಲ್ಲ. ಇದೈತಲ್ಲ ಮೊದಲು ಇಷ್ಟು ದೊಡ್ಡದಿದ್ದಿಲ್ಲ, ಅಷ್ಟು ಅಲ್ಲಿ ಸಣ್ಣ ಮೂರ್ತಿ ಐತಲ್ಲ ಅದು ಅಷ್ಟೇ ಇತ್ತು. ಆದರೆ ಈಗ ಸದ್ಯದಕ್ಕೆ ಐತಲ್ಲ ಈಗ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ದೊಡ್ಡದಂದ್ರೆ ಭಾಳ ದೊಡ್ಡ ಮೂರ್ತಿ ಐತಿ. ಅದೇ ಮೂರ್ತಿ ಐತಲ್ಲ ಇದ್ರೊಳಗೆ ಸ್ಥಾಪನೆ ಮಾಡಿ ಇಲ್ಲೇ ಇಡೋರದಾರ ನೋಡ್ರಿ. ಇದೊಂದು ಹಿಸ್ಟ್ರಿನ ಸರಿ. ಹಾಂ, ಯಾಕಂದ್ರೆ ಇದೈತಲ್ಲ ಮೇನ್ ರೋಡ್ ಐತ್ರಿ. ಇದು ಗೋವಾಕ್ಕೆ ಹೋಗೋದೈತಲ್ಲ ಮೇನ್ ರೋಡ್ ಐತಿ. ಇಂಥ ಜಾಗಕ್ಕೆ ಒಂದು ಇಂಥ ದೊಡ್ಡ ಸ್ಟ್ಯಾಚ್ಯೂ ಇಟ್ಟಿದ್ದ. ಆ ಸ್ಟ್ಯಾಚ್ಯೂ ಐತಲ್ಲ ನಾವು ಬಂದೆಲ್ಲ ಪಾಲ್ಗೊಂಡು ಮಾಡಿದ್ದ ಒಂದು ಭಾಳ ಸಂತೋಷ ಮತ್ತು ಒಂದು ಹಿಸ್ಟ್ರಿ ಸರಿ ಅದು. ಸೊ ನೋಡ್ಬೋದು ಇಲ್ಲೇ ಐತಲ್ಲ ಈಗ ಸ್ಟ್ಯಾಚ್ಯೂ ಐತಲ್ಲ ಸ್ಥಾಪನೆ ಆಗ್ತಿತ್ತು ನೋಡ್ರಿ ಇದ್ರ ಮೇಲೆ. ನಿನ್ನೆ ಐತಲ್ಲ ಹಾರ ಹಾಕಿ ಎಲ್ಲ ವ್ಯವಸ್ಥೆ ಮಾಡಿದ್ದು ಐತಿ. ಮತ್ತು ನೋಡ್ಬೋದು ಎಷ್ಟು ದೊಡ್ಡ ಕೋಟೆ ಮಾಡ್ಯಾರಂತ ಹೇಳಿ. ಮಹಾರಾಜರು ಅಲ್ಲೇ ಅದ ನೋಡ್ರಿ. ಮಹಾರಾಜರು गिरिवरविंद
ಈಗ ಇಲ್ಲಿ ಐತಲ್ಲ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಐತಲ್ಲ ಮೂರ್ತಿ ಸ್ಥಾಪನೆ ಆಗ್ತೈತೆ ನೋಡ್ರಿ. ನಿಮ್ಗೆ ಇಲ್ಲಿಂದ ವ್ಯೂ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಭಾಳಷ್ಟು ಅಂದ್ರೆ ಈಗ ಸಂಜೆಗೆ ಐತಲ್ಲ ಭಾಳಷ್ಟು ಅಂದ್ರೆ ಭಾಳಷ್ಟು ಪಬ್ಲಿಕ್ ಬಂದೈತಿ. ನಾವು ಬೆಳಗ್ಗೆ ಅಲ್ಲಿಂದ ಕರ್ಕೊಂಬಂದಿಲ್ಲ, ಅಷ್ಟು ಪಬ್ಲಿಕ್ ಇದ್ದಿಲ್ಲ. ಆದರೆ ಸಂಜೆಗೆ ಭಾಳಷ್ಟು ಜನ ಬಂದಾರ ನೋಡ್ಬೋದು. ಆ ಕಡೆ ಸ್ವಲ್ಪ ಬಿಡ್ತೀನಿ, ನೋಡ್ಬೋದು. ಇಷ್ಟೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಮಾನಿಗಳು, ಭಕ್ತರು ಈ ಛತ್ರಪತಿ ಶಿವಾಜಿ ಮಹಾರಾಜರ ಕಿರಣವಾಡಿ ಸ್ಥಾಪನೆ ದಿನ ಬಂದು ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ಯಾರ. ಈಗ ಆದಷ್ಟು ಬೇಕಾಯ್ತಲ್ಲ ನಿಮ್ಮ ಎಲ್ಲರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಕೂಡ ಆದಷ್ಟು ಬೇಗ ಮೂರ್ತಿ ಸ್ಥಾಪನೆ ಆಗ್ತೈತಿ. ಅದು ಕೂಡ ನಾವು ನೋಡೋಣ ಅಂತ. ಆದ್ರೆ ಮೊದಲೈತಲ್ಲ ಛತ್ರಪತಿ ಶಿವಾಜಿ ಮಹಾರಾಜವ್ರದ್ದು ಆಗತೈತಿ, ಅದು ಒಂದು ಖುಷಿ ವಿಚಾರ. ನಿಮ್ಮೆಲ್ಲರ ವೀರ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಮೂರ್ತಿ ಸ್ಥಾಪನೆ ದಿನ ಬಂದ ಒಂದು ತೋರಿಸೋವಂಥ ಕೆಲಸ ಮಾಡೀನಿ. ಮತ್ತು ನಿಮ್ಗೇನಾದರೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ದಯಮಾಡಿ ಐತಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ